ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್, ಇದು ಹನಿ ಟ್ರ್ಯಾಕ್. ಸ್ನೇಹಿತರೆ, ಇವತ್ತು ದೆಹಲಿಯಲ್ಲಿ ಕಾಂಗ್ರೆಸ್ಸಿನ ವರಿಷ್ಠ ನಾಯಕ, ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಚುನಾವಣಾ ಆಯೋಗದ ಕರಾಳ ಸತ್ಯಗಳನ್ನು ನಮ್ಮ ಮುಂದೆ ಬಿಚ್ಚಿಟ್ಟಿದ್ದಾರೆ. 2024ರ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಮಹದೇವಪುರ ಅಸೆಂಬ್ಲಿ ಕ್ಷೇತ್ರದಲ್ಲಿ 1,250,000 ಮತಗಳನ್ನು ಕಳ್ಳ ಮಾರ್ಗಗಳ ಮೂಲಕ ಹೇಗೆ ಚಲಾಯಿಸಲಾಗಿದೆ ಅನ್ನೋದನ್ನು ರಾಹುಲ್ ಗಾಂಧಿ ಇಂಚಿಂಚಾಗಿ ಬಯಲು ಮಾಡಿದ್ದಾರೆ. ಪ್ರತಿಯೊಂದು ಕಳ್ಳ ವಿಧಾನಗಳಿಗೂ ಚುನಾವಣಾ ಆಯೋಗವೇ ನೀಡಿದಂತಹ ದಾಖಲೆಗಳನ್ನು ಅವರು ಜನರ ಮುಂದೆ ತೆರೆದು ತೋರಿಸಿದ್ದಾರೆ. ರಾಹುಲ್ ಗಾಂಧಿ ಅವರ ಪ್ರಕಾರ ಕರ್ನಾಟಕದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ 16 ಸ್ಥಾನಗಳನ್ನು ಗೆಲ್ಲುವ ನಿರೀಕ್ಷೆ ಇತ್ತು. ಅದನ್ನ ಅವರು ನಡೆಸಿದಂತಹ ಖಾಸಗಿ ಸಮೀಕ್ಷೆಯಲ್ಲಿಯೂ ಕೂಡ ಆ ಸಂಸ್ಥೆ ಬಹಿರಂಗಪಡಿಸಿತ್ತು. ಇಷ್ಟು ಸ್ಥಾನಗಳನ್ನ, ಅಂದ್ರೆ ಕರ್ನಾಟಕದಲ್ಲಿ 16 ಲೋಕಸಭಾ ಸ್ಥಾನಗಳನ್ನ ಕಾಂಗ್ರೆಸ್ ಪಕ್ಷ ಗೆಲ್ತದೆ ಎನ್ನುವಂತಹ ಒಂದು ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ಕೂಡ ಆ ಸಂಸ್ಥೆ ಅವರಿಗೆ ನೀಡಿತ್ತು. ಆದರೆ ಫಲಿತಾಂಶ ಪ್ರಕಟವಾದಾಗ ಕಾಂಗ್ರೆಸ್ 9 ಕ್ಷೇತ್ರಗಳಲ್ಲಿ ಮಾತ್ರ ಗೆಲುವು ಸಾಧಿಸಿತು. ಅನಿರೀಕ್ಷಿತವಾಗಿ ಸೋಲುಂಟಾದಂತಹ 7 ಲೋಕಸಭಾ ಕ್ಷೇತ್ರಗಳ ಪೈಕಿ ಬೆಂಗಳೂರಿನ ಒಂದು ಕ್ಷೇತ್ರದ ಕುರಿತು ಕಾಂಗ್ರೆಸ್ ತಂಡ ಸುದೀರ್ಘ ಮರುಪರಿಶೀಲನೆಯನ್ನ ನಡೆಸಿದೆ. ಅದು ಬೆಂಗಳೂರು ಸೆಂಟ್ರಲ್ ಕ್ಷೇತ್ರ. ಇದರಲ್ಲಿ ಮಹದೇವಪುರ ವಿಧಾನಸಭಾ ಕ್ಷೇತ್ರ ಒಂದರಲ್ಲೇ ಅವರಿಗೆ 1,14,046 ಮತಗಳ ಲೀಡ್ ಸಿಕ್ಕಿದೆ. ಮಹದೇವಪುರ ಕ್ಷೇತ್ರದಲ್ಲಿ ಮಾತ್ರ ಬಿಜೆಪಿಯ PC ಮೋಹನ್ ಅವರು ಭರ್ಜರಿ ಲೀಡ್ ಅನ್ನು ಪಡೆದಿದ್ದಾರೆ. ರಾಹುಲ್ ಗಾಂಧಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ, ಈ ಭರ್ಜರಿ ಲೀಡೇ ನಮ್ಮ ಅನುಮಾನಕ್ಕೆ ಕಾರಣವಾಗಿ ನಾವು ಇದಕ್ಕೆ ಸಂಬಂಧಿಸಿ ತನಿಖೆಯನ್ನು ನಡೆಸಿದ್ದೇವೆ. ಆ ತನಿಖೆಯ ವಿವರಗಳನ್ನ ಜನರ ಮುಂದೆ ಇಡ್ತಾ ಇದ್ದೇವೆ. ಚುನಾವಣಾ ಆಯೋಗದಿಂದ ರಾಹುಲ್ ಗಾಂಧಿ ಅವರ ತಂಡ ಮಹದೇವಪುರ ಕ್ಷೇತ್ರದ ಲೋಕಸಭಾ ಮತದಾರರ ಪಟ್ಟಿಯ ಪೂರ್ಣ ದಾಖಲೆಗಳನ್ನ ಕೇಳಿ ಪಡೆದಿದೆ. ಎಲೆಕ್ಟ್ರಾನಿಕ್ ಡೇಟಾಗಳನ್ನ ಅವರು ಕೇಳಿದ್ದಾರೆ, ಆದರೆ ಚುನಾವಣಾ ಆಯೋಗ ಅದನ್ನ ಕೊಟ್ಟಿಲ್ಲ. ಅದರ ಬದಲಾಗಿ ಕಾಗದದ ರೂಪದಲ್ಲಿ ಕಂತೆ ಗಂತೆ ಮತದಾರರ ಪಟ್ಟಿಯನ್ನ ಚುನಾವಣಾ ಆಯೋಗ ರಾಹುಲ್ ಗಾಂಧಿ ಅವರ ತಂಡಕ್ಕೆ ಕೊಟ್ಟಿದೆ. ಆನ್ಲೈನ್ ನಲ್ಲಿ ಸುಲಭವಾಗಿ ತಪ್ಪುಗಳನ್ನ ಕಂಡುಹಿಡಿಯಲು ಆಗುತ್ತೆ. ಅದು ಆಗಬಾರದೆಂದೇ ಆಯೋಗ ಕಾಗದದ ರೂಪದಲ್ಲಿ ಈ ಮತದಾರ ಪಟ್ಟಿಯನ್ನ ನಮಗೆ ಕೊಟ್ಟಿದೆ ಅಂತ ರಾಹುಲ್ ಗಾಂಧಿ ಅವರು ತೋರಿಸ್ತಾ ಇದ್ದಾರೆ. ಈ ಕಾಗದದ ಪಟ್ಟಿಯನ್ನ ಕೊಟ್ಟರೆ ಇದರಲ್ಲಿ ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನಿಷನ್ ಆಗೋದಿಲ್ಲ. ಎಲ್ಲವನ್ನೂ ಫಿಸಿಕಲ್ ಆಗಿ ಸ್ಕ್ಯಾನ್ ಮಾಡಬೇಕಂದ್ರೆ ಒಂದೊಂದು ಕಾಗದವನ್ನ ಮಗುಚಿ ಪ್ರತಿಯೊಬ್ಬ ಮತದಾರರ ವಿವರಗಳನ್ನು ಕೂಡ ಪರಿಶೀಲಿಸಬೇಕಾಗುತ್ತೆ ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ. 30-40 ಜನ ಕುಳಿತು 6 ತಿಂಗಳ ಕಾಲ ನಿರಂತರವಾಗಿ ಈ ಮತದಾರರ ಪಟ್ಟಿಯನ್ನು ಪರಿಶೀಲನೆ ನಡೆಸಿದ್ದಾರೆ. ಒಟ್ಟು 5 ವಿಧಗಳಲ್ಲಿ ಮತ ಕಳವು ಮಾಡಿರೋದು ಇದರಲ್ಲಿ ಪತ್ತೆಯಾಗಿದೆ. ಈ ಕ್ಷೇತ್ರದಲ್ಲಿ ಸುಮಾರು 1,250,000 ಮತಗಳ ಕಳವು ಆಗಿದೆ ಎನ್ನುವುದು ರಾಹುಲ್ ಗಾಂಧಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಬಹಿರಂಗಪಡಿಸಿದ ಮಹದೇವಪುರದ ಮತ ಕಳವು ರಹಸ್ಯ. ಬನ್ನಿ ರಾಹುಲ್ ಗಾಂಧಿ ಅವರ ಮಾತುಗಳಲ್ಲಿ ಈ ವಿವರಗಳನ್ನು ಕೇಳೋಣ. So we started to look at that number. Just give me that the last one. We started to look at this number. This number is very interesting to us. Why is it that this comes out of one seat? It's a huge imbalance, right? So we started looking at Mahadevapura Assembly. We started looking at the details, and now I'm going to tell you what we found. We found that 1,250,000 votes were stolen. And we're going to tell you how. What is the total number in the assembly? Total number of votes? So out of 6,50,000 total votes in the assembly of Mahadevapura, 1,250,000 votes were stolen. 5 ವಿವಿಧ ರೀತಿಯಲ್ಲಿ ರಾಹುಲ್ ಗಾಂಧಿ ಅವರು ಹೇಗೆ ಮತ ಕಳವು ಮಾಡಲಾಗಿದೆ ಎನ್ನುವುದನ್ನು ಈ ಪತ್ರಿಕಾಗೋಷ್ಠಿಯಲ್ಲಿ ಸಾಧ್ಯಂತವಾಗಿ ವಿವರಿಸಿದ್ದಾರೆ. ಮೊದಲನೇದಾಗಿ ನಕಲಿ ಮತದಾರರು, ಎರಡನೇದಾಗಿ ಒಬ್ಬನೇ ಒಂದಕ್ಕಿಂತ ಹೆಚ್ಚು ಕಡೆ ಮತಗಳನ್ನು ಹಾಕಿರೋದು, ಅಂದ್ರೆ ಒಂದಕ್ಕಿಂತ ಹೆಚ್ಚು ಬೂತ್ಗಳಲ್ಲಿ ಅವನಿಗೆ ಮತದಾನದ ಹಕ್ಕಿದೆ. ಮೂರನೇದಾಗಿ ಒಂದೇ ಮನೆಯಲ್ಲಿ 50-60 ಜನರಿಗೆ ಮತದಾನದ ಹಕ್ಕಿರೋದು, ಅದು ಒಂದೇ ಕೋಣೆ ಇರುವಂತ ಒಂದು ಮನೆ. ನಾಲ್ಕನೇದಾಗಿ ಮತದಾರ ಪಟ್ಟಿಯಲ್ಲಿ ಮತದಾರರ ಫೋಟೋ ಇಲ್ಲ ಅಥವಾ ಆ ಫೋಟೋ ಸರಿಯಾಗಿ ಕಾಣಿಸ್ತಾ ಇಲ್ಲ,
ಅಸ್ಪಷ್ಟವಾಗಿ ಮುದ್ರಣವಾಗಿದೆ. 5ನೇದಾಗಿ ಫಾರ್ಮ್ ನಂಬರ್ 6 ಬಳಸಿ ಹೊಸ ಮತದಾರರನ್ನು ಸೃಷ್ಟಿ ಮಾಡಿರೋದು. ಈ ಫಾರ್ಮ್ ನಂಬರ್ 6 ಏನು ಅಂತ ಹೇಳಿದ್ರೆ, ಹೊಸ ಮತದಾರರಿಗೆ ಅವಕಾಶ ಕೊಡುವಂತಹದ್ದು. ಅವರು ಅದನ್ನು ತುಂಬಿಸಿ ಅದನ್ನು ಮತದಾರರಾಗಬೇಕು. ಅದು ನಕಲಿಯಾಗಿ ಈ ಹೊಸ ಮತದಾರರನ್ನು ಸೃಷ್ಟಿಸಲಾಗಿದೆ. ಈ ಎಲ್ಲ ವಿವರಗಳನ್ನು ರಾಹುಲ್ ಗಾಂಧಿ ದಾಖಲೆ ಸಮೇತ ಎಳೆ ಎಳೆಯಾಗಿ ಪತ್ರಕರ್ತರ ಮುಂದೆ ಬಿಚ್ಚಿಟ್ಟಿದ್ದಾರೆ. ಇದನ್ನು ರಾಹುಲ್ ಅವರ ಮಾತುಗಳಲ್ಲಿ ಕೇಳಿ. And then the most interesting misuse of Form 6. Form 6 is the form that allows new voters to become voters. So generally Form 6 is anyone who's 18 and above but hasn't voted in the last election. So they should be between 18 and 22, 23 years old. And so now we're going to go into the details and we're going to show you how this was done. ಮಹದೇವಪುರ ಕ್ಷೇತ್ರದ ಈ ಮತದಾರ ಪಟ್ಟಿಯಲ್ಲಿ ಹಲವು ವೈಚಿತ್ರ್ಯಗಳನ್ನು ರಾಹುಲ್ ಗಾಂಧಿ ಪಟ್ಟಿ ಮಾಡಿದ್ದಾರೆ. ಗುರುಕೀರತ್ ಸಿಂಗ್ ಡ್ಯಾಂಗ್ ಎಂಬಂತಹ ಒಬ್ಬ ವ್ಯಕ್ತಿ 4 ಬೇರೆ ಬೇರೆ ಬೂತ್ಗಳಲ್ಲಿ ಮತದಾರ ಆಗಿದ್ದಾರೆ. ಅಲ್ಲಿ ಬಹಳ ಸ್ಪಷ್ಟವಾಗಿ ಅಲ್ಲಿ ಮತದಾರರ ಪಟ್ಟಿಯಲ್ಲಿ ಅವರದ್ದು ಫೋಟೋ ಇದೆ, ವಿಳಾಸ ಇದೆ, ಕಾಣಿಸ್ತಾ ಇದೆ. ಅದೇ ರೀತಿ ಆದಿತ್ಯ ಶ್ರೀವಾಸ್ತವ ಎನ್ನುವಂತಹ ಒಬ್ಬ ವ್ಯಕ್ತಿ ಕರ್ನಾಟಕ, ಮಹಾರಾಷ್ಟ್ರ, ಉತ್ತರ ಪ್ರದೇಶ ಹೀಗೆ 4 ರಾಜ್ಯಗಳಲ್ಲಿ ಒಂದೇ ಹೆಸರಲ್ಲಿ ವಿವಿಧ ಬೂತ್ಗಳಲ್ಲಿ ಮತದ ಹಕ್ಕನ್ನು ಹೊಂದಿದ್ದಾನೆ. ರಾಹುಲ್ ಗಾಂಧಿ ಹೇಳ್ತಾರೆ, ಇದು ಒಬ್ಬಿಬ್ಬರ ಕಥೆಯಲ್ಲ, ಸಾವಿರಾರು ಇಂತಹ ನಕಲಿ ಹೆಸರುಗಳು, ನಕಲಿ ಮತದಾನದ ಹಕ್ಕುಗಳು ಈ ಪಟ್ಟಿಯಲ್ಲಿವೆ ಅಂತ. Gurkirat Singh Dang appears once, twice, 3 times, 4 times in 4 different polling booths in the constituency. He is the same name, the same address, the same person, 4 different polling booths. And this is not just one person, this is thousands of people in one assembly. Second example, same voter voting in multiple polling booths in Karnataka in the assembly and also voting in Uttar Pradesh, voting in Lucknow, voting in Varanasi. Zoom in, no, show the name. This is the gentleman called Aditya Srivastava. Just zoom out for a second. Yeah, just zoom into the top 2 there. He votes in booth number 458, same person. He votes again in booth number 459, same person. Go down. And then this gentleman goes Karnataka, Uttar Pradesh, Karnataka and Maharashtra. So he's got his name on 4 lists, different states, different polling booths. And I remind you, this is not an individual. There are thousands and thousands of these people that we found. ಒಂದೇ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟೊಂದು ರೀತಿಯಲ್ಲಿ ಮತ ವಂಚನೆ ಆಗಿದೆ ನೋಡಿ. 11,000 ಡುಪ್ಲಿಕೇಟ್ ವೋಟ್ಗಳು, 40,009 ಫೇಕ್ ವಿಳಾಸಗಳು ಅಂದ್ರೆ ನಕಲಿ ವಿಳಾಸಗಳು, ಒಂದು ರೂಮ್ ಇರುವ ಒಂದೇ ಮನೆಯಲ್ಲಿ 40 ಜನ ಮತದಾರರ ವಾಸ. ಅಬ್ಬಬ್ಬ, ರಾಹುಲ್ ಗಾಂಧಿ ನೀಡಿದ ಈ ವಿವರಗಳನ್ನು ನೋಡ್ತಾ ಇದ್ರೆ ಬಿಜೆಪಿ ಮಹದೇವಪುರ ಕ್ಷೇತ್ರ ಮಹಾತ್ಮೆಯ ಅತ್ಯದ್ಭುತ ಮತಗಳ್ಳತನಗಳು ಗಾಬರಿ ಹುಟ್ಟಿಸುವಂತಿವೆ. So that's a single bedroom, 46 voters living there. Same thing there, 80 voters living there. No sign of their existence. When we go there, we're threatened. Our people go there, they're threatened. Take video, they're threatened. Okay, next. That's an original voter list. That's a copy of a voter list. You can see, no photos. Okay, so there's 4,000 of those. And now we come to the most interesting, which is really where the game is played. You've heard that new voters vote for the Prime Minister. You've heard that said, right? Sunaina? New voters, young voters like to vote for the Prime Minister. Now I'll show you how. So there is something called Form 6. 33,692 voters are registered here. This basically is anybody who wants to vote for the first time can use this list, Form 6. So you go, you get into the Form 6, and then your name goes into the voter list. There's a lady called Shakun Rani, 70-year-old. 70-year-old. Zoom out. That's her. And you see a very interesting thing here. She appears twice on the voter list.
She comes in using form 6. Zoom into her name the first time. Zoom in there. Here, first name Shakun, surname Rani. Right? Now look at the picture. That's a picture. Now go to the other picture. Look at the picture. So this is essentially a zoomed in picture that they've taken. And this is now suddenly a new voter. House number 0. No, you're laughing. There are thousands and thousands of these people. No address, house number 0. House number 0, house number 0. 0. House number 0. Father's name ILSDHFHUG. थोड़े और फादर्स नेम दिखाओ, ये बड़े इंटरेस्टिंग नाम है इनके. DFOIGOIDF फादर्स नेम. नहीं, आप हंस रहे हो भैया, पूरा सिस्टम उड़ा दिया है, चोरी हो रही है. अभी तो शुरुआत की है हमने. और दिखाइए. अच्छा, थोड़ा जूम आउट कीजिए. नाउ these are of 3 types. Either an address that doesn't exist, you go look for it, it's not there, or the address is 0, house number 0 or street number 0, or then the address cannot be verified. These are 40,000 voters in state after state after state. So for us, the CCTV footage and the voter list is now evidence in crime. And the Election Commission is busy trying to destroy it. So I want the nation to know that there is a huge criminal fraud being perpetrated on this country. It is being done by the Election Commission and the party in power, and we have given you crystal clear, undoubtable proof here. There is circumstantial evidence. They do not give us the data. They give us the runaround. They have actively themselves said they're going to destroy CCTV footage. This is why they want to destroy it. They want to destroy it so that we cannot identify Shakun Rani voting twice. ಸ್ನೇಹಿತರೆ, 2024 ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಸೆಂಟ್ರಲ್ನ ಒಂದು ವಿಧಾನಸಭಾ ಕ್ಷೇತ್ರ ಮಹದೇವಪುರದಲ್ಲಿ ಹೀಗೆ 1 ಲಕ್ಷಕ್ಕೂ ಹೆಚ್ಚು ನಕಲಿ ಮತದಾರರು ಮತ ಚಲಾಯಿಸಿದ್ದಾರೆ ಎಂದಾದರೆ ಕರ್ನಾಟಕದ ಉಳಿದ ಕ್ಷೇತ್ರಗಳಲ್ಲಿ ಎಷ್ಟೊಂದು ಲಕ್ಷ ಮತದಾರರು ನಕಲಿಯಾಗಿ ಮತ ಚಲಾವಣೆ ಮಾಡಿದ್ದಿರಬಹುದು. ಪ್ರಜಾಪ್ರಭುತ್ವದ ಆಧಾರ ಸ್ತಂಭವಾದಂತಹ ಮತದಾನದಲ್ಲಿ, ಮತದ ಹಕ್ಕಿನಲ್ಲಿ ಹೀಗೆ ಲಕ್ಷಾಂತರ ಕಳ್ಳ ಓಟುಗಳ ಮೂಲಕ ಯಾರಾದರೂ ಗೆಲ್ಲುತ್ತಾರೆ ಎಂದಾದರೆ ನಮ್ಮ ಚುನಾವಣೆಯದ್ದು ನಿಜಕ್ಕೂ ಭಯಾನಕ ಸ್ಥಿತಿಯೇ ಸರಿ. ರಾಹುಲ್ ಹೇಳಿರುವಂತಹ ಈ ಎಲ್ಲ ವಿಚಾರಗಳಿಗೆ ಸಂಬಂಧಿಸಿ ವಿಸ್ತೃತವಾದಂತಹ ತನಿಖೆ ನಡೆಯಬೇಕು. ಈ ಎಲ್ಲ ಸಂಗತಿಗಳನ್ನು ಗಮನಿಸಿದರೆ ಕರ್ನಾಟಕದ ಇನ್ನೂ 7 ಲೋಕಸಭಾ ಕ್ಷೇತ್ರಗಳ ಫಲಿತಾಂಶಗಳ ಬಗ್ಗೆಯೂ ಕೂಡ, ಅಂದ್ರೆ ಯಾವ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಬಹುದು ಅನ್ನುವಂತಹ ಒಂದು ಚುನಾವಣಾ ಪೂರ್ವ ಸಮೀಕ್ಷೆಯನ್ನ ಕಾಂಗ್ರೆಸ್ ಪಕ್ಷ ಪಡೆದಿದೆಯೋ ಆ 7 ಕ್ಷೇತ್ರಗಳ ಫಲಿತಾಂಶಗಳ ಬಗ್ಗೆಯೂ ಕೂಡ ಸಹಜವಾಗಿಯೇ ಅನುಮಾನ ಮೂಡುತ್ತದೆ. ಅಲ್ಲಿಯೂ ನಕಲಿ ಮತದಾರರ ಪಟ್ಟಿಯ ಮೂಲಕ ಅಭ್ಯರ್ಥಿಗಳು ವಿಜಯ ಸಾಧಿಸಿದ್ದಾರೆಯೇ ಎನ್ನುವಂತಹ ಒಂದು ಅನುಮಾನ ನಮಗೆ ಗಟ್ಟಿಯಾಗಿ ಮೂಡುತ್ತದೆ. ರಾಹುಲ್ ಗಾಂಧಿ ಈಗ ಚುನಾವಣಾ ಆಯೋಗದ ವಿರುದ್ಧ ಮಹಾಯುದ್ಧವೊಂದನ್ನು ಸಾರಿದ್ದಾರೆ. ಬೆಂಗಳೂರಿನಲ್ಲಿ ಅವರ ಪ್ರತಿಭಟನಾ ಸಭೆ ನಡೆಯಲಿದೆ. ಈ ಮಹಾ ಹಗರಣದ ಬಗ್ಗೆ ಚುನಾವಣಾ ಆಯೋಗ ಏನ್ ಹೇಳ್ತದೆ? ಇಷ್ಟೊಂದು ರೀತಿಯಲ್ಲಿ ನಕಲಿ ಮತದಾರರು ಮತದಾರ ಪಟ್ಟಿಯಲ್ಲಿ ನುಸುಳುವುದಾದರೆ ನಮ್ಮ ಚುನಾವಣಾ ಆಯೋಗದ ವ್ಯವಸ್ಥೆ ನಿಜಕ್ಕೂ ಫೂಲ್ ಪ್ರೂಫ್ ಆಗಿದೆಯಾ? ಇದಕ್ಕೆ ಸಂಬಂಧಿಸಿ ಯಾವ ರೀತಿಯ ತನಿಖೆ ನಡೀತದೆ? ಇದೆಲ್ಲವನ್ನ ನಾವು ಕಾದು ನೋಡಬೇಕಾಗಿದೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಹನಿ ಟ್ರ್ಯಾಕ್. ಇನ್ನೊಂದು ವಿಷಯದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ನಮಸ್ಕಾರ.